ಅಮೃತ, ಸೀತಾಪುರ ಈಗ ಮೊದಲಿನ ತರ ಇಲ್ಲ. ಒಳ್ಳೊಳ್ಳೆ ರಸ್ತೆಗಳು, ಒಳ್ಳೊಳ್ಳೆ ಆಸ್ಪತ್ರೆಗಳು, ಗಾರ್ಡನ್ ತುಂಬಾ ಹೈಟೆಕ್ ಆಗ್ಬಿಟ್ಟಿದೆ. ಹೌದಾ? ಆದ್ರೆ ಏನ್ ಪ್ರಯೋಜನ? ನಾವು ಫ್ರೀಯಾಗಿ ಸುತ್ತಾಡಕ್ಕಲ್ವಲ್ಲ. ಯಾವಾಗ್ಲೂ ಸೆಕ್ಯೂರಿಟಿ ಅವ್ರು ನಿಮ್ ಜೊತೆನೆ ಇರ್ತಾರೆ. ಸೆಕ್ಯೂರಿಟಿ ಅವ್ರು ತಾನೆ, ಈ ಸಾರಿ ಅವ್ರು ಕ್ಯಾನ್ಸಲ್. ನದಿಲಿ ಕಾಲ್ ಬಿಟ್ಕೊಂಡು ಕಟಾಯ್ ತಿಂತ ಅದ್ರ ಸಿಪ್ಪೆನ ನೀರಿಗೆ ಎಸಿತಾ ಅದ್ ಹರ್ಕೊಂಡು ಹೋಗೋದನ್ನ ನೋಡ್ಕೊಂಡು ಆಟ ಆಡೋಣ. ನೀನಿನ್ನೂ ಬೆಳೆದೇ ಇಲ್ಲ ಮಗಳೇ. ನೋಡು, ಊಟ ತಿಂಡಿಗೆ ಮಾತ್ರ ಮನೆ ಕೊಡೋಣ. ಯಾಕಪ್ಪ? ಅಲ್ಲೇ ಊಟ ಮಾಡೋಣ. ಬೇಡಮ್ಮ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಪೂಜೆ ಮುಗಿಸ್ಕೊಂಡು ಮನೆಗೆ ಹೊಟ್ಟೋಗೋಣ. ಪೂಜೆ ಮುಗಿದ್ಮೇಲೆ ನಿನಗೆ ಪ್ರಸಾದ ಯಾರು ತಿನ್ನಿಸ್ತಾರೆ? ಪ್ರತಿ ಸಲ ಅಮ್ಮ ತಿನ್ನಿಸ್ತಾ ಇದ್ರಲ್ವಾ? ಈ ಸರಿ ನೀನ್ ತಿನ್ಸು. ಕರೆಕ್ಟ್. ನಿನ್ನ ನಾನ್ ತಾನೇ ನೋಡ್ಕೋಬೇಕು. ನಾನೇ ನಿಂಗೆ ಪ್ರಸಾದ ತಿನ್ನಿಸ್ತೀನಿ. ಬನ್ನಿ ಹೋಗೋಣ. ಜಗ್ಗು, ನೀನ್ ಷಡ್ಯಂತರಕ್ಕೆ ಬೇಕಾದ ಇನ್ಫಾರ್ಮೇಶನ್ ಸಿಕ್ತು ಜಗ್ಗು. ಅದನ್ನಾದ್ರೂ ಒಂದಿನ ಮುಂಚೆ ಕೊಡ್ತಿದ್ದೀರಲ್ಲ, ಹೇಳಿ. ನರಸಿಂಹಂಗೆ ಪ್ರಸಾದ ತಿನ್ಸೋದು ಅಂತ. ವೆರಿ ಗುಡ್. ಯಾರ ಬಾಳಿಗೆ ಕೊಳ್ಳಿ ಇಟ್ನೋ ಅವರಿಂದಲೇ ಅವನಿಗೆ ಸಾವು. ಸಾವಿತ್ರಿ ಸೀತಾಪುರಕ್ಕೆ ಬರಬೇಕು ಅಂದ್ರೆ ನಾನ್ ಮಾಡಿರೋ ಪ್ಲಾನ್ ನಲ್ಲಿ ಒಂಚೂರು ಏರುಪೇರು ಆಗ್ತು. ಆಗ ಖಂಡಿತ ಸಾವಿತ್ರಿ ಸೀತಾಪುರದಲ್ಲಿ ಇರ್ತಾಳೆ. ಆದ್ರೆ ನರಸಿಂಹ ಸಾವಿತ್ರಿ ನೋಡಿ ಕೂಗಾಡಬಾರ್ದು ಅಷ್ಟೇ. ಅದನ್ನ ನಾನ್ ನೋಡ್ಕೋತೀನಿ. ಕೇಳು ಮಾತು ಗಮನದಿಂದ ಕೇಳು ನೀನು. ಈಗ ನರಸಿಂಹ ಅವನ್ ಕಾರ್ ತಗೊಂಡು ಮುಂದೆ ಹೋಗ್ತಾನೆ. ನಾನು ಅವನಿಗೆ ಹೇಳ್ತೀನಿ, ನಾನು ಹರಿ ಇಬ್ರು ಹಿಂದಗಡೆ ಕಾರಲ್ಲಿ ಬರ್ತೀನಿ ಅಂತ. ಅವನ ಕಾರ್ ಮುಂದೆ ಹೋಗ್ತಾನೆ, ಚಕ್ಕಂತ ನೀನು ನಮ್ಮ ಕಾರಲ್ಲಿ ಹತ್ತು ಕುತ್ಕೊಂಡು. ಲೇಟ್ ಮಾಡಬೇಡ. ಸಾವಿತ್ರಿ, ಎಲ್ಲೇ ಕಾಫಿ? ಕಾಫಿ ನಾನ್ ಮಾಡ್ಕೊಂಡು ಬರ್ತೀನಮ್ಮ. ಹೋಗಮ್ಮ. ಯಾಕೆ ಇಷ್ಟು ಬಿಡಿ? ಅಲ್ಲಪ್ಪ, ರಾವುಗಾಲ ಬರ್ತಿದೆ, ಸಂಕಲ್ಪ ಮಾಡ್ಬೇಕಪ್ಪ. ಟೈಮ್ ಆಯ್ತು, ಹೊರಡೋ ನೀನು. ನೋಡಿ ಅತ್ತೆ, ಕಾರು ತುಂಬಾ ದೊಡ್ಡದಾಗಿದೆ, ಬೇಕಾದ ಜಾಗ ಇದೆ. ಬನ್ನಿ, ಎಲ್ಲರೂ ಒಟ್ಟಿಗೆ ಹೊಟ್ಟೋಗೋಣ. ಅಯ್ಯೋ, ಯಾಕೆ ಮಾಡ್ತಿದ್ದೀರಾ? ಬನ್ನಿ. ಅಲ್ಲಪ್ಪ, ಬನ್ನಿ ಬನ್ನಿ. ನಡ್ರಿ, ಹತ್ತಿ ಹತ್ತಿ. ಹಂಗಲ್ಲ. ಸುರಪ್ಪ, ಏನೇ ಆಗಲಿ ನೀನ್ ಲೆವೆಲೇ ಲೆವೆಲ್ ಅಲ್ವಾ? ಒಂದ್ ನಿಮಿಷ ಬಂದೆ. ಸಾವಿತ್ರಿ, ಹೇಳವಾ? ನಾನು ಊರಿಗೆ ಬರ್ತಾ ಇಲ್ಲ ಅಪ್ಪ. ಯಾಕೆ ಮಗಳೇ? ನನಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಅವ್ರಿಗೆ ಹೋಗಿ ಬನ್ನಿ ಎಂದೆ. ನಿಜ ಹೇಳ್ತಾ ಇದ್ದೇನವಾ? ನಿಜವಾಗ್ಲೂ ಅಪ್ಪ. ಎಲ್ಲರೂ ಕಾಯ್ತಾವ್ರೆ ಕಣವ, ನಾವು ಕಾಯ್ತಾ ಇದ್ದೀವಿ. ಅವರೆಲ್ಲ ಆಗ್ಲೇ ಹೊರಟ್ರಪ್ಪ. ಇನ್ನೊಂದು ಅರ್ಧ ಗಂಟೆಲಿ ತಲುಪಿರ್ತಾರೆ. ಈ ವರ್ಷ ಯಾಕೆ ಹಿಂಗಾಯ್ತು ಸಾವಿತ್ರಿ? ಈ ವರ್ಷ ಏನಪ್ಪ, ಇನ್ಮೇಲೆ ಹೀಗೆ ಅಲ್ವಾ? ನರಸಿಂಹ, ಈಗಲೂ ತಡ ಆಗ್ಲಿಲ್ಲಪ್ಪ. ಸಾವಿತ್ರಿನ ಅತ್ತೆ, ಅದೊಂದು ವಿಷಯ ಮಾತ್ರ ಮಾತಾಡ್ಬೇಡಿ. ಈ ಪೂಜೆ ಹೊರಟಿದ್ದೀವಿ, ಖುಷಿಯಾಗಿ ಹೋಗ್ಬೇಡ. ಅತ್ತೆ, ನಿಮ್ಗೆ ಸಾವಿತ್ರಿ ಕೈಲೇ ಪೂಜೆ ಮಾಡಿಸ್ಬೇಕು ಅಂತಿದ್ರೆ ಅವಳೇ ಕರ್ಕೊಂಡೋಗಿ ಮಾಡಿಸ್ಬೇಕಿತ್ತು. ನಾವೆಲ್ಲ ಆಗ್ಬೇಕಿತ್ತು. ಅಹಲ್ಯ, ಯಜಮಾನ್ಗೆ ಸಿಕ್ಕಿದೆ ಅಂತ ಸ್ಕೋಪ್ ತಗೋ, ಸುಮ್ಮನೆ ಇರೋ. ಭವಾನಂಗೆ ನರಸಿಂಹನ ಪರವಾಗಿ ಪೂಜೆ ಮಾಡು ಅಂತ ಹೇಳಿದ್ದೆ. ಆ ದೇವರೇ ಕಾಪಾಡಬೇಕು ನರಸಿಂಹನ. ಸಾವಿತ್ರಿ ಫೋನ್ ಮಾಡಿದ್ಲು. ಏನಂತೆ? ಬತ್ತಾವಳಂತ? ಇಲ್ಲ, ಅವಳು ಬರ್ತಾ ಇಲ್ವಂತೆ. ಯಾಕೆ? ಹುಷಾರಿಲ್ಲ ಅಂದ್ಲು. ಕಾರಣ ಬ್ಯಾರೇನೇ ಇರ್ಬೇಕು. ಊರವರೆಲ್ಲ ನಮ್ಮೂರ್ ಹುಡುಗಿ ಬರ್ತಾಳೆ ಅಂತ ಕಾಯ್ತವ್ರೆ. ಅವಳು ಬರ್ಲಿಲ್ಲ ಅಂದ್ರೆ ಗಲಾಟೆ ಆಗಕ್ಕಿಲ್ವಾ? ನನಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ನನಗೆ ಪರ್ಮಿಷನ್ ಇಲ್ಲದೆ ನೀನು ಎಲ್ಲೂ ಹೋಗಾಗಿಲ್ಲ. ಫೋನ್ನಲ್ಲೇ ನಮ್ಮ ಕಾಂಟ್ಯಾಕ್ಟು. ನಾವಿಬ್ಬರು ಬಂದಿರೋದು ಯಾರಿಗೂ ಅನುಮಾನ ಬರಬಾರ್ದು. ಫೋನ್ ಮಾಡು, ಮಾತು ಮುಗಿದ ಮೇಲೆ ಕಾಲ್ನ ಡಿಲೀಟ್ ಮಾಡು. ಸಿಕ್ಕಾಕೊಂಡ್ರು ಕಾಲ್ ಲಿಸ್ಟು ಬ್ಲ್ಯಾಂಕ್ ಆಗಿರ್ಬೇಕು. ಹೋಗೋ.